ಬಾಳೆಹಣ್ಣನ್ನು ರಾತ್ರಿ ಹೊತ್ತು ತಿನ್ನಬಹುದಾ? ತಿನ್ನೋದ್ರಿಂದ ಉಪಯೋಗ ಇದೆಯಾ ಅಥವಾ ಅಡ್ಡ ಪರಿಣಾಮ ಇದೆಯಾ? ಇನ್ನು ಮಲಗೋಕ್ಕಿಂತ ಮುಂಚೆ ಬಾಳೆಹಣ್ಣನ್ನು ತಿನ್ನೋದ್ರಿಂದ ಶೀತ ಕೆಮ್ಮಿನ ಲಕ್ಷಣಗಳು ಬರಬಹುದು ಅಂತ ಕೆಲವರ ಅನಿಸಿಕೆ. ಆದರೆ ರಾತ್ರಿ ಹೊತ್ತು ಮಲಗೋದಕ್ಕೂ ಮುಂಚೆ ಬಾಳೆಹಣ್ಣನ್ನು ತಿನ್ನೋದ್ರಿಂದ ಅನೇಕ ಪ್ರಯೋಜನಗಳಿದೆ. ಬಾಳೆಹಣ್ಣಿನಲ್ಲಿರುವ ಮೆಗ್ನೀಷಿಯಂ, ಪೊಟ್ಯಾಷಿಯಂ ಮತ್ತು ವಿಟಮಿನ್ B6 ಈ ಎಲ್ಲದರ ಶಕ್ತಿಯಿಂದಾಗಿ ತ್ವರಿತವಾಗಿ ಅಂದರೆ ಬೇಗನೆ ನಿದ್ರೆ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ರಾತ್ರಿ ಹೊತ್ತು ಬಾಳೆಹಣ್ಣನ್ನು ತಿನ್ನೋದ್ರಿಂದ ಬಾಳೆಹಣ್ಣಿನಲ್ಲಿರುವ ಹೆಚ್ಚಿನ ಮಟ್ಟದಲ್ಲಿರುವ ಪೊಟ್ಯಾಷಿಯಂ ನಮ್ಮ ಸ್ನಾಯುಗಳನ್ನು ವಿಶ್ರಾಂತಿ ಮಾಡುತ್ತೆ ಮತ್ತು ರಾತ್ರಿಯ ಸೆಳೆತವನ್ನು ಕಡಿಮೆ ಮಾಡುತ್ತೆ. ಬಾಳೆಹಣ್ಣು ಮೆಗ್ನೀಷಿಯಂ ಉತ್ತಮ ಮೂಲ. ಇದು ನಮ್ಮ ಒತ್ತಡವನ್ನು ದಿನದಲ್ಲಿ ಆಗುವಂಥ ಒತ್ತಡವನ್ನು ರಾತ್ರಿ ಮಲಗುವ ಮುಂಚೆ ಬಾಳೆಹಣ್ಣನ್ನು ತಿನ್ನೋದ್ರಿಂದ ಆ ಒತ್ತಡ ಎಲ್ಲ ನಿವಾರಣೆಯಾಗುತ್ತೆ. ನಿದ್ರಾಹೀನತೆಯನ್ನು ಕಡಿಮೆ ಮಾಡುತ್ತೆ. ಯಾಕೆ ಅಂತೀರಾ? ಇದರಲ್ಲಿ ಮೆಗ್ನೀಷಿಯಂ ನಮಗೆ ಶಾಂತ ನಿದ್ರೆಯನ್ನು ನೀಡುತ್ತೆ. ಇನ್ನು ಹಾರ್ಮೋನ್ ನಿಯಂತ್ರಣ. ಬಾಳೆಹಣ್ಣಿನಲ್ಲಿ ಮೆಗ್ನೀಷಿಯಂ ನಮ್ಮ ಮೆದುಳಿನ ತಾಪಮಾನವನ್ನು ಕಡಿಮೆ ಮಾಡಿ ಹಾರ್ಮೋನ್ಗಳನ್ನು ನಿಯಂತ್ರಿಸೋದಕ್ಕೆ ಸಹಾಯ ಮಾಡುತ್ತೆ. ಇನ್ನು ರಾತ್ರಿ ಹೊತ್ತು ಬಾಳೆಹಣ್ಣನ್ನು ತಿಂದು ಮಲಗೋದ್ರಿಂದ ಅದರಲ್ಲಿರುವ ವಿಟಮಿನ್ B6 ನಮ್ಮ ಉತ್ತಮ ಚಯಾಪಚಯ ಕ್ರಿಯೆಗೆ ಉತ್ತೇಜಿಸುತ್ತೆ. ಇನ್ನು ಉತ್ತಮವಾಗಿ ನಿದ್ದೆ ಮಾಡಬೇಕು ಅಂತ ಹೇಳಿದರೆ ಬಾಳೆಹಣ್ಣು ಅಲ್ಲದೆ ಇನ್ನು ಕೆಲವೊಂದು ಆಹಾರವನ್ನು ನಾವು ಸೇವಿಸೋದ್ರಿಂದನೂ ಉತ್ತಮ ನಿದ್ರೆಯನ್ನು ಮಾಡಬಹುದು. ಅದು ಯಾವುದು ಅಂತ ಹೇಳಿದರೆ ಸಿಹಿ ಆಲೂಗೆಡ್ಡೆ, ಬೀನ್ಸ್, ಹಾಲು ಮತ್ತು ಕ್ಯಾಮೊಮೈಲ್ ಚಹಾ ಇಂತಹ ಪದಾರ್ಥಗಳನ್ನು ನಾವು ತಿನ್ನೋದ್ರಿಂದ ಉತ್ತಮವಾಗಿ ನಿದ್ದೆಯನ್ನು ಮಾಡಬಹುದು. ಕೇಳಿದ್ರಲ್ಲ, ಇದಿಷ್ಟು ನಾವು ಬಾಳೆಹಣ್ಣನ್ನು ರಾತ್ರಿಯ ಹೊತ್ತು ತಿನ್ನೋದ್ರಿಂದ ನಮಗೆ ಆಗುವಂಥ ಅನುಕೂಲಗಳು.